ಇಂದು ಎನ್ನುವುದು ನಮಗೆ ಬೇಕಾದ ನಾಳೆಗಳನ್ನು ಸೃಷ್ಟಿಸಲು ನಮಗೆ ಸಿಕ್ಕಿರುವ ಒಂದು ಅಪೂರ್ವ ಅವಕಾಶ. ಇವತ್ತಿನ ದಿನವನ್ನು ನಾವು ಕಳೆದುಕೊಂಡ್ರೆ ಮತ್ತೆ ಆ ದಿನ ಮತ್ತೆ ಬರೋದಿಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಏನಾದರೂ ಅಚೀವ್ ಮಾಡಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅಂದ್ಕೊಂಡ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇವತ್ತಿನ ದಿನನ ಯಶಸ್ವಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾರೆ. ದೊಡ್ಡವರು ಹೇಳ್ತಾರೆ, ನಾಳೆ ಮಾಡೋದನ್ನು ಇವತ್ತು ಮಾಡು, ಇವತ್ತು ಮಾಡೋದನ್ನು ಈಗಲೇ ಮಾಡು ಅಂತ. ಅಂದರೆ ಒಂದೊಂದು ಕ್ಷಣ ಕೂಡ ಇಂಪಾರ್ಟೆಂಟು. ಒಬ್ಬ ದೊಡ್ಡ ತತ್ವಜ್ಞಾನಿ ಹೇಳೋ ಪ್ರಕಾರ ನಿಮ್ಮ ಹತ್ರ ಇರ್ತಕ್ಕಂಥ ಹಣ, ಒಡವೆ ಎಲ್ಲವನ್ನು ತೊಗೊಂಡೋಗಿ ನೀರಲ್ಲಿ ಚೆಲ್ಲಿ, ಆದರೆ ಒಂದೇ ಒಂದು ಕ್ಷಣವನ್ನು ಕೂಡ ನೀವು ಜೀವನದಲ್ಲಿ ವ್ಯರ್ಥ ಮಾಡಬೇಡಿ ಅಂತ ದೊಡ್ಡವರು ಹೇಳ್ತಾರೆ. ಮನುಷ್ಯ ತನ್ನ ಜೀವನದಲ್ಲಿ ಅರ್ಧ ಆಯುಸ್ಸನ್ನು ತನ್ನ ನಿದ್ದೆಲ್ಲೇ ಕಳೀತಾನಂತೆ, ಇನ್ನು ಅರ್ಧ ವಯಸ್ಸನ್ನು ವ್ಯರ್ಥ ಮಾಡ್ತಾನಂತೆ. ಹಾಗಾಗಿ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ಇಂಪಾರ್ಟೆಂಟು, ಅದರಲ್ಲೂ ಇವತ್ತಿನ ದಿನ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಒಂದೆಟಲ್ಲಿ ಅನ್ನ ಹಾಕ್ಕೊಟ್ರೆ, ಅನ್ನ ತಿನ್ನಬೇಕಾದ್ರೆ ಒಂದೊಂದು ತುತ್ತನ್ನು ಕೂಡ ಬಾಯಲ್ಲಿ ಹಾಕ್ಕೊಳ್ತಾ ಹೋಗ್ತೀವಿ. ಸೊ ಒಂದೊಂದು ತುತ್ತು ಹಾಕ್ಕೊಳ್ತಾ ತಟ್ಟೆ ಪೂರ್ತಿ ಅನ್ನನ ಖಾಲಿ ಮಾಡ್ತೀವಿ, ಕೈ ತೊಳ್ಕೊಂಡು ತಟ್ಟೆ ಪಕ್ಕದಲ್ಲಿ ಇಡ್ತೀವಿ. ಜೀವನದಲ್ಲೂ ಕೂಡ ನಮ್ಮ ಆಯುಸ್ಸನ್ನು ಒಂದು ದೊಡ್ಡ ಅನ್ನವನ್ನು ಒಂದೊಂದೇ ತುತ್ತು ಕಳೀತಾ ಹೋಗ್ತೀವಿ. ಅಂದರೆ ಒಂದೊಂದೇ ದಿನ ನಮ್ಮ ಹತ್ರ ಇರ್ತಕ್ಕಂಥ ಆಯುಸ್ಸು ಕಳೆಯುತ್ತಾ ಹೋಗುತ್ತೆ. ಒಂದು ದಿನ ಕೊನೆಯಲ್ಲಿ ಅಂದ್ಕೊಡ್ತೀವಿ ಜೀವನದಲ್ಲಿ ನಾವೇನು ಅಚೀವ್ ಮಾಡಲಿಲ್ಲ ಅಂತ. ಯಾಕೆಂದರೆ ನಾವು ಪ್ರತಿಯೊಂದು ಕ್ಷಣವನ್ನು ಕೂಡ ಅಚೀವ್ ಮಾಡೋದಕ್ಕೆ, ಸಾಧನೆ ಮಾಡೋದಕ್ಕೆ, ಒಳ್ಳೇದು ಮಾಡೋದಕ್ಕೆ ತುಂಬ ಯೋಚನೆ ಮಾಡೋದೇ ಇಲ್ಲ, ವ್ಯರ್ಥ ಮಾಡ್ತಾನೆ ಹೋಗ್ತೀವಿ. ಕೊನೆಯಲ್ಲಿ ಗೊತ್ತಾಗುತ್ತೆ ನಾವೇನೂ ಮಾಡಿಲ್ಲ, ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಅನಿಸ್ದಾಗ ಹಿಂದೆ ತಿರುಗಿ ನೋಡಿದಾಗ ನಮಗೆ ಸಮಯನೇ ಇರೋದಿಲ್ಲ. ಪ್ರತಿಯೊಂದು ಕ್ಷಣನೂ ಕೂಡ ಬದುಕಬೇಕು, ಪ್ರತಿಯೊಂದು ದಿನನೂ ಕೂಡ ನಾವು ಬದುಕಬೇಕು. ಪ್ರತಿಯೊಂದು ದಿನ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೆ ತುಂಬ ಅವಶ್ಯಕತೆ ಇರುತ್ತೆ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸಾಧನೆ ಮಾಡಬೇಕಾದ್ರೆ ಸಾಧನೆ ಮಾಡೋದ್ಮೇಲೆ ಸಂತೋಷವಾಗಿರ್ತೀನಿ ಅಂತ ಹೇಳ್ತಾನೆ. ಚಿಕ್ಕವನಾಗಿದ್ದಿಲ್ಲ ಸಂತೋಷ ಪಡಪ್ಪ ಅಂದರೆ, ಇಲ್ಲ ನಾನು ದೊಡ್ಡದ ಮೇಲೆ ಸಂತೋಷ ಪಡ್ತೀನಿ. ಈಗ ನೀವು ದೊಡ್ಡದಾಗ್ತಿದ್ದಿಲ್ಲ ಸಂತೋಷ ಪಡಪ್ಪ ಅಂದರೆ, ಇಲ್ಲ ನಾನು ಎಜುಕೇಷನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಲಿ, ನಾನು ಖುಷಿಯಾಗಿರ್ತೀನಿ. ಆಯ್ತಪ್ಪ, ಎಜುಕೇಷನಲ್ಲಿ ಕೂಡ ಫಸ್ಟ್ ಕ್ಲಾಸಾಗಿ ಪಾಸ್ ಮಾಡಿದ್ಯಾ, ಡಿಸ್ಟಿಂಕ್ಷನ್ ಮಾಡಿದ್ಯಾ, ಸೂಪರ್ ಡೂಪರೇ ಪಾಸ್ ಆಗಿದೆಯಾ, ಇವಾಗ ಖುಷಿಯಾಗಿರೋ. ಇಲ್ಲ ಒಂದು ಕೆಲಸ ಸಿಗಲಿ ಆಮೇಲೆ ಖುಷಿಯಾಗಿರ್ತೀನಿ. ಒಂದು ಕೆಲಸನೂ ಸಿಕ್ತು, ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಬರ್ತಿದೆ, ಇವಾಗ ಅವರು ಖುಷಿಯಾಗಿರೋ. ಅಯ್ಯೋ ಇನ್ನೂ ಮದುವೆನೇ ಆಗಿಲ್ಲ. ಓಕೆ, ಒಳ್ಳೆ ಹುಡುಗಿ ಸಿಕ್ಕಿದ್ರು, ಒಳ್ಳೆ ಸಂಬಂಧ ಸಿಕ್ತು, ಮದುವೆ ಆದ, ಇವಾಗಾದ್ರೆ ಖುಷಿಯಾಗಿರೋ. ಅಯ್ಯೋ ಇನ್ನೂ ಮಕ್ಕಳೇ ಆಗಿಲ್ಲ. ಅಯ್ಯೋ ಮಕ್ಕಳಾಯಿತು, ಎಲ್ಲ ಕೂಡ ಅನ್ಯೋನ್ಯವಾಗಿ ಹೋಗ್ತಿದ್ದಾರೆ, ಸಂಸಾರ ಚೆನ್ನಾಗಿ ನಡೀತಿದೆ, ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ, ಸೊ ಇವಾಗ ಖುಷಿಯಾಗಿರೋ. ಇಲ್ಲ ಇನ್ನೂ ಮಕ್ಕಳಿಗೆ ಎಜುಕೇಷನ್ ಮುಗಿದಿಲ್ಲ, ಎಜುಕೇಷನ್ ಮುಗೀತು, ಇವಾಗ ಖುಷಿಯಾಗಿರೋ. ಅವ್ರಿಗೆ ಒಳ್ಳೆ ಕೆಲಸ ಸಿಕ್ಕಿಲ್ಲ. ಆಯ್ತಪ್ಪ, ಒಳ್ಳೆ ಕೆಲಸನೂ ಕೂಡ ಸಿಕ್ತು, ಇವಾಗಾದ್ರೂ ಖುಷಿಯಾಗಿರಪ್ಪ. ಇಲ್ಲ ಒಳ್ಳೆ ಕೆಲಸ ಸಿಕ್ತು ನಿಜ, ಅದೇ ಮಕ್ಳಿಗೆ ಮದುವೆ ಮಾಡಬೇಕು, ಒಳ್ಳೆಯ ಕಡೆ ಸಂಬಂಧ ಹುಡುಕಬೇಕು, ಒಳ್ಳೆ ಕಡೆ ಸಂಬಂಧನ ಹುಡುಕಿದ್ರೆ ಮದುವೆನೇ ಮಾಡೋದು, ಇವಾಗ ಖುಷಿಯಾಗಿರೋ. ಅಯ್ಯೋ ಇನ್ನೂ ಮೊಮ್ಮಕ್ಕಳೇ ಹುಟ್ಟಿಲ್ಲ, ಮೊಮ್ಮಕ್ಕಳು ಹುಟ್ಟಿದ್ರು, ಮೊಮ್ಮಕ್ಕಳನ್ನು ಕೂಡ ಎತ್ತಾಡಿಸ್ತಾ ಇದ್ದೀರಾ, ಇವಾಗಾದ್ರೂ ಖುಷಿಯಾಗಿರಪ್ಪ. ಇಲ್ಲ ಮೊಮ್ಮಕ್ಕಳು ಬೆಳೆ ದೊಡ್ಡವರಾಗಬೇಕು, ಅವರು ಕೂಡ ಒಳ್ಳೆ ಲೈಫ್ ಸೆಟ್ಲ್ ಮಾಡಬೇಕು, ಇವಾಗ ಖುಷಿಯಾಗಿರೋ. ಎಲ್ಲಿ ಖುಷಿಯಾಗಿರೋದಕ್ಕೆ ಸಂತೋಷವಾಗಿರೋದಕ್ಕೆ, ಕ್ಷಣನ ಅನುಭವಿಸೋದಕ್ಕೆ ಅವನ ಸಮಯನೇ ಇರೋದಿಲ್ಲ. ಇದು ಬದ ಸಮಯ ಎಲ್ಲನೂ ಕೂಡ ಜೀವನ ಕಟ್ಕೊಳ್ಳೋದ್ರಲ್ಲಿ, ತನ್ನ ಮಕ್ಕಳನ್ನ ಸೆಟ್ಲ್ ಮಾಡೋದ್ರಲ್ಲಿ, ಸೊ ತನ್ನ ಮೊಮ್ಮಕ್ಕಳು ನೋಡೋದ್ರಲ್ಲಿ ಜೀವನ ಆಗೋಯ್ತು. ಖುಷಿ ಪಡೋದಕ್ಕೆ, ಸಂತೋಷ ಪಡೋದಕ್ಕೆ, ತನ್ನ ಸುಂದರ ಕ್ಷಣಗಳನ್ನು ಅನುಭವಿಸೋದಕ್ಕೆ ಸಮಯನೇ ಇರೋದಿಲ್ಲ. ಯಮ ಬಂದು ನಿಂತ್ಕೊಳ್ತಾನೆ, ನೋಡಪ್ಪ ನೀನು ಆಯ್ಸೆಲ್ಲ ಮುಗಿದೋಯ್ತು, ನೀನು ಕೊಟ್ಟಿದ್ದ ಸಮಯ ಕೂಡ ಕಳೆದೋಗಿದೆ, ಬಾ ಹೋಗೋಣ ಮೇಲ್ಗಡೆಗೆ. ಆಗ ಆತ ಹೇಳ್ತಾನೆ, ಅಯ್ಯೋ ನನ್ನ ಜೀವನದಲ್ಲಿ ಏನೂ ಎಂಜಾಯ್ ಮಾಡಲಿಲ್ಲ, ನನ್ನ ಇಡೀ ಸಮಯವನ್ನು ದುಡ್ಡು ಮಾಡೋದ್ರಲ್ಲಿ, ಹಣ ಮಾಡೋದ್ರಲ್ಲಿ, ಹೆಸರು ಮಾಡೋದ್ರಲ್ಲಿ ಕಳೆದೋಯ್ತು, ನನ್ನ ಮಕ್ಕಳನ್ನ ಸೆಟ್ಲು ಮಾಡೋದ್ರಲ್ಲಿ ಕಳೆದೋಯ್ತು, ನಾನು ಖುಷಿನೇ ಪಟ್ಟಿಲ್ಲ ಜೀವನದಲ್ಲಿ ನನಗೆ. ಅಯ್ಯೋ ಯಮ, ನನ್ನ ಸಮಯ ಕೂಡ ಆಗೋಯ್ತು ಅಂತ ಹೇಳ್ತಾ ಇದೆಯಾ, ಒಂದೇ ಒಂದು 3 ತಿಂಗಳು ಟೈಮ್ ಕೊಡು, ನಾನು ಖಂಡಿತ ನಾನು ಇರೋದೆಲ್ಲ ಆಸೆಗಳನ್ನ ಕಳ್ಕೊಂಡು ತುಂಬ ಎಂಜಾಯ್ ಮಾಡಿ ಲೈಫಲ್ಲಿ ಬರ್ತೀನಿ. ಇಲ್ಲ ಒಂದು ಸಮಯನೂ ಕೂಡ ಕೊಡೋಕ್ಕಾಗ, ಇಮ್ಮಿಡಿಯೇಟ್ ಬಾ. ಬೇಡ 3 ತಿಂಗಳು ಬೇಡ, ಅಟ್ಲೀಸ್ಟ್ ಒಂದು 2 ತಿಂಗಳಾದರೂ ಕೊಡು. ಸಾಧ್ಯ ಇಲ್ಲ, ಇಮ್ಮಿಡಿಯೇಟ್ ಬರಬೇಕು ನೀನು. ಹೋಗ್ಲಿ 1 ತಿಂಗಳಾದರೂ ಕೂಡ ಭಗವಂತ, ನನ್ನ ಆಸೆಗಳೆಲ್ಲ ಮುಗಿಸ್ಕೊಂಡು ಏನು ಅಂದ್ಕೊಂಡಿದ್ದನ್ನೆಲ್ಲ ಎಂಜಾಯ್ ಮಾಡಿ ಬರ್ತೀನಿ. ಬೇಡ ಇವಾಗಲೇ ಬಾ, ಅಟ್ಲೀಸ್ಟ್ ಒಂದು 15 ದಿನ ಆದರೂ ಟೈಮ್ ಕೊಡು. ಸಾಧ್ಯ ಇಲ್ಲ, ನೀನು ಬರಲೇಬೇಕು ಇವಾಗ. ಬೇಡ, ಕೊಡೇ ಪಕ್ಷ 3 ದಿನ ಆದರೂ ಟೈಮ್ ಕೊಡು. ಬರೋ ಸಣ್ಣ ಪುಟ್ಟ ಎಲ್ಲ ಆಸೆಗಳು ತೀರಿಸ್ಕೊಂಡು ನಾನು ಮತ್ತೆ ಯಮಲೋಕಕ್ಕೆ ಬರ್ತೀನಿ. ಸಾಧ್ಯ ಇಲ್ಲ, ನೀನು ಇವಲ್ಲೇ ಬರಬೇಕು. ಹೋಗ್ಲಿ ಬೇಡ ಭಗವಂತ, ನನಗೊಂದೇ ಒಂದು 24 ಅವರ್ಸ್ ಟೈಮ್ ಕೊಡು. 24 ಸಾಧ್ಯ ಇಲ್ಲ, ಇಮ್ಮಿಡಿಯೇಟ್ ಬಂದುಬಿಡು. ಬೇಡ, ಒಂದು 3 ಅವರ್ಸ್ ಟೈಮ್ ಕೊಡು. ಸಾಧ್ಯ ಇಲ್ಲ, ಬರೀ 1 ಅವರ್ ಟೈಮ್ ಕೊಡು. ಸಾಧ್ಯ ಇಲ್ಲ, ಹಾಳಾಗೋಗ್ಲಿ 5 ನಿಮಿಷ ಆದರೂ ಕೊಡು, ಎಲ್ಲರೂ ಬಾಯ್ ಹೇಳಿ ಬರ್ತೀನಿ. ನೋ ಚಾನ್ಸ್, ನೀನು ಇವಾಗಲೇ ಬರಬೇಕು. 1 ನಿಮಿಷ ಆದರೂ ಕೂಡ ಭಗವಂತ, ಸಾಧ್ಯ ಇಲ್ಲ, ನೀನು ಇವಾಗಲೇ ಕರ್ಕೊಂಡು ಹೋಗ್ಬೇಕು, ನಾನು ಬಾ ನಡಿ ಹೋಗೋಣ. 1 ನಿಮಿಷ ಆದರೂ ಟೈಮ್ ಕೊಡು, ನನ್ನ ಪಾಪ ಪ್ರಜ್ಞೆನ ನಾನು ಕಳ್ಕೊಳ್ತೀನಿ. ಸಾಧ್ಯ ಇಲ್ಲ, ನೀನು ಈಗಲೇ ಬರಬೇಕು. 1 ಸೆಕೆಂಡು ಕೂಡ ಭಗವಂತ ಟೈಮ್ ಕೊಡೋದಿಲ್ಲ, ಇಮ್ಮಿಡಿಯೇಟ್ ಅವನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಹಾಗಾಗಿ ಒಂದು ಕ್ಷಣ ವೆರಿ 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 ಇಂಪಾರ್ಟೆಂಟು. 1 ಸೆಕೆಂಡು, 1 ನಿಮಿಷ, 1 ಗಳಿಗೆ ಅಂತ ಎಲ್ಲ ಕ್ಷಣನೂ ಕೂಡ ತುಂಬ ಇಂಪಾರ್ಟೆಂಟು.
ಆ ಕ್ಷಣ ಕಳೆದೋದ್ಮೇಲೆ ಯೋಚನೆ ಮಾಡ್ತೀವಿ, ಅಯ್ಯೋ ಈ ಕ್ಷಣ ಕಳೆದೋಯ್ತಲ್ಲ, ಈ ಕ್ಷಣವನ್ನು ನಾನು ಸದುಪಯೋಗ ಪಡಿಸ್ಕೊಂಡಿದ್ರೆ ಲೈಫಲ್ಲಿ ಏನೆಲ್ಲ ಮಾಡ್ಬೋದಾಗಿತ್ತು, ಏನೆಲ್ಲ ಅಚೀವ್ ಮಾಡ್ಬೋದಾಗಿತ್ತು, ಈ ಜೀವನದಲ್ಲಿ ಇಷ್ಟು ಜನಕ್ಕೆ ನಾನು ಸಹಾಯ ಮಾಡ್ಬೋದಾಗಿತ್ತು, ನನ್ನ ಪಾಪಗಳನ್ನು ಹೇಗೆ ಕಳ್ಕೊಬೋದಾಗಿತ್ತು. ಒಂದೊಂದು ಕ್ಷಣದಲ್ಲೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಸಂತೋಷವಾಗಿ, ನಾನು ಸಂತೋಷವಾಗಿದ್ದು ಬೇರೆಯವ್ರನ್ನೂ ಕೂಡ ಸಂತೋಷವಾಗಿ ಇಡ್ಬೋದಾಗಿತ್ತು. ಆದರೆ ಆ ಕ್ಷಣನ ಮಿಸ್ ಮಾಡ್ಕೊಬಿಡಲ್ಲ ನಾನು, ಮತ್ತೆ ಆ ಕ್ಷಣ ಮತ್ತೆ ಸಿಗೋದಿಲ್ಲ, ಮತ್ತೆ ಇನ್ನೊಂದು ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ.